ನಮಸ್ಕಾರ ನನ್ನೆಲ್ಲ ಕುರುಗಾಯಿ ಬಾಂಧವರಿಗೆ. ಸಂಜೀವಿನಿ ಫಾರ್ಮಾ ಸುರೇಬನ್ ಮತ್ತು ಕೆರೂರಿಂದ ತಮ್ಮಲ್ಲಿ ದಯಮಾಡಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನಿಮ್ಮಲ್ಲಿ 1000 ಇರಲಿ, ಆ ತಾಯಿ ಕುರಿ ವಿಷಯ ಅಂತ ಬಂದಾಗ ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ. ಯಾಕಂದ್ರೆ ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಔಷಧ ಹಾಕ್ಕೊಂಡಿರೋ ಒಬ್ಬ ಮನುಷ್ಯ ಅವಾಗ ಆ ಟೈಮ್ನಾಗ ಅವಂಗೆ ಚಿಕನ್ ಗುನ್ನೆ ಏನೋ ಅಂತ ಬಂದಿತ್ತು, ಹಾಕ್ಕೊಂಡನ, ಎಲ್ಲ ಆರಾಮಾಗೈತಿ, ಕ್ಲಿಯರ್ ಐತಿ. ಒಬ್ಬ ಮನುಷ್ಯ ಒಂದು 3 ಸರಿ ಅವಂಗೂ ಚಿಕನ್ ಗುನ್ನೆ, ಕುಡುಗುರಿ ಅಂತಂದ್ರೆ ಒಂದು ಹೊಲ್ತುಂಡ ಅವ, ಇನ್ನೊಂದು ಹೊಲ್ತುಂಡ ಇವ ಇರ್ಬೋದು ಬಿಡ. ನಿನಗೂ ಚಿಕನ್ ಗುನ್ನೆ ಇತ್ತಲ್ಲ, ಎಲ್ಲಿ ಹಾಕಿ ನೀನು ಆರಾಮಾಗ್ಯಾವಲ್ಲ ಅಂತ ಕೇಳಿದಾಗ, ಈ ಮನುಷ್ಯ ನಮ್ಮಂತಕ್ಕೆ ಹಾಕ್ಕೊಂಡಿರೋ ಮನುಷ್ಯ ಹೇಳಿರೋ ಮಾತೇನಂತಂದ್ರೆ, ಹಿಂಗ ಬಾಗೇವಾಡಿ ಅಂತಂದು ಹಾಕ್ಕೊಂಡಾನೆ. ಔಷಧ ಹಾಕ್ಕೊಂಡಿರೋದು ನಮ್ಮ ಶಾಪ್ನಾಗ, ಆದ್ರೆ ಅವನು ದಾರಿ ತಪ್ಪಿಸಿದ್ದು ಬೇರೆ ಕಡೆ. ಸರಿ ಪಾಪ, ಅವನಿಗೇನು ಗೊತ್ತ, ಅವ ಅಲ್ಲಿ ಹಾಕ್ಕೊಂಡ್ಕ್ಯಾರ, ಅಲ್ಲಿಯೂ ಆರಾಮಾಗಿಲ್ಲ. ಮತ್ತು ಹಂಗೆ ನೀನು ಕೇಳಿ ನನ್ನ ಕೇಳಂತಂದಾಗ ಯಾರೋ ಒಬ್ಬ ವ್ಯಕ್ತಿ ಹಿಂಗ 1000 ರೂಪಾಯಿ ತುಟ್ಟಿ ಆದ್ರೂ ಪರವಾಗಿಲ್ಲ, ಸೊರೆಬಣಕ್ಕೆ ಹೋಗು, ಅಲ್ಲಿ ಚಲೋ ಕೊಡ್ತಾರ. ಹಿಂಗೆ ಅವನ ಹೆಸರು ರಮೇಶ್ ಅಂತ. ಹಿಂಗ್ರಿ ರಮೇಶ್ ಎಲ್ಲ ಕಡೆ ಕೇಳಿನಿ, ಲಾಸ್ಟ್ ರಮೇಶ ಬಾಗೇವಾಡಿ ಅಂತ ಹೇಳಿದ, ಅಲ್ಲಿದು ತಂದು ಹಾಕೀನಿ, ಅದು ಕೂಡ ಹಿಂಗಾತ. ನೋಡಿ ಕೊಡ್ರಿ ಸಾವ್ಕಾರ. ಸರಿ ಆಯ್ತು. ಆ ವಿಷಯ ಅವ ಬಂದ್ಕೆ ನಮ್ಮ ಮುಂದೆ ಹೇಳಿದಾಗ ಗೊತ್ತ, ನಮ್ಮಂತಕ್ಕೆ ಹಾಕಿ ಹೊಳ್ಳಿ ಬೇರೆ ಕಡೆ ತೋರ್ಸಣ. ಯಾಕಂತ ಹೇಳಿದ್ರೆ ಸಿಂಪಲ್, ಇವರು ಉದ್ಧಾರ ಆಗಿರೋ ಅನ್ನೋ ಮನೋಭಾವನೆ ಯಾರಿಗೆ ಮಾಡ್ತಾರೋ. ಆ ತಾಯಿ ಅವ್ರಂತಕ್ಕಿದ್ರು ಅಷ್ಟ, ಬೇರೆದಾರಂತಕ್ಕಿದ್ರು ಅಷ್ಟ. ಹಿಂಗಾಗಿ ಜಾಸ್ತಿ ಜನ ಉದ್ಧಾರ ಆಗವಲ್ರ, ಇರೋ ವಿಷಯ ನೇರವಾಗಿ ಹೇಳವಲ್ರ. ಯಾಕಿದ ಯಾರಿಗೆ ಮಾಡಕೊಂತಾರ? ಮೂಕ್ ಪ್ರಾಣಿ. ಒಳ್ಳೇದಾಗಿದ್ರೆ ಒಳ್ಳೇದಾಗೈತೆ ಅನ್ಬೇಕು, ಕೆಟ್ಟದ್ದಾಗಿದ್ರೆ ಕೆಟ್ಟಾಗೈತೆ ಅಂತ ಅನ್ಬೇಕು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಹೆಂಗೆ ಮಾಡಕೊಂತಾರಪ್ಪ ಅಂತಂದ್ರೆ, ಕಣ್ಣಾರ್ಲಿ ಕಂಡಿರೋ ಸತ್ಯ ಅದನ್ನ ನೋಡಿ ಬೇರೆದವ್ರು ನಮಗೆ ಹೇಳಿದ್ದಿದೆ ಅಂದ್ರೆ ಅವನು ಕುರಿ ಇದ್ದಿದ್ದಿಲ್ಲ, ಹೆಂಗೋ ದೋಸ್ತಿ ತೊಳ್ದಲ್ಲ ಅವ್ನು ಹೋಗ್ಯಾನ. ನಾನು ನಿಮ್ಮ ಅಂಗಡಿ ಒಳಗೆ ತಂದಿದ್ದಂತವ ಬ್ಯಾಗಡಿ ಹರ್ಕೊಂಡು ಹೋದ ಮನ್ಯಾಗ ದಡ್ಡಿ ಕಡೆ. ಯಾಕಂತ ಕೇಳ್ಬೇಕು ನೀನು ಅಂತಂತಂದ್ರೆ, ಬಾಜು ಇರೋರು ಭಾಳ ನಕ್ರ ಮಾಡ್ತಾರ, ಅವ್ರು ಗೊತ್ತು ಮಾಡ್ಕ್ಯಾರ ಹೋಗಿಗಿದ್ರಂದ್ರೆ ಹೆಂಗೆ, ಅದಕ್ಕೆ ಬ್ಯಾಗಡಿ ಹರ್ಕೊಂಡು ಹೋಗ್ತೇನೆ. ಇದಕ್ಕೆ ನಾನು ನಗಬೇಕು, ನಾವು ಇದು ಮಾಡಬೇಕು. ಒಟ್ಟಿನಲ್ಲಿದ್ರಾಗ ನಿಮ್ಮ ಒಳಗೆ 1000 ತಿಕ್ಕಾಟ ಇರೋದ್ರ ಮಧ್ಯದೊಳಗೆ ಸಣ್ಣ ಆಗೋರು ಯಾರು ಗೊತ್ತನ? ನಾವು ಆ ತಾಯಿ ಕುರಿಗೆ ಭಾಳ ದ್ರೋಹ ಆಗಾಕುಂತತಿ. ದಯಮಾಡಿ ಇನ್ನು ಮೇಲಾದರೂ ಈ ಥರ ಹೇಳೋದನ್ನ ನಿಲ್ಲಿಸ್ರಿ. ಮೂಕ್ ಪ್ರಾಣಿ. ಒಳ್ಳೇದಾಗಿದ್ರೆ ಒಳ್ಳೇದಾಗೈತೆ ಅಂತ ಹೇಳ್ರಿ, ಕೆಟ್ಟದ್ದಾಗಿದ್ರೆ ಕೆಟ್ಟಾಗೈತೆ ಅಂತ ಹೇಳ್ರಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬೆಂಗಳೂರಿನ 3 ಜನ ಉನ್ನತ ಅನುಭವವುಳ್ಳ BVS ಡಾಕ್ಟರ್ಗಳ ಮಾರ್ಗದರ್ಶನದೊಳಗೆ ಔಷಧಿ ಕೊಟ್ಕೊಂತ ಹೊಂಟೇವಿ. ದಯಮಾಡಿ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ.